ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ಸ್ಮೈಲ್ ಮಾಡ್ತಾಯಿದ್ದೀವಿ. ಸೊ ಗೈಸ್, ಆ್ಯಕ್ಚುಲಿ ನಾವು ಅವರೇ ಮೇಳಾಗಿ ಹೋಗ್ತಾ ಇದ್ದೀವಿ. ಅಂದರೆ ಯೂಶ್ವಲಿ ನ್ಯಾಷನಲ್ ಗ್ರೌಂಡ್ಸಲ್ಲಿ ನಡೆಯುತ್ತೆ ಅಲ್ವಾ. ಸೊ ಇದು ನಮ್ಮ ನ್ಯಾಷನಲ್ ಗ್ರೌಂಡ್ಸಲ್ಲಿ ನಡೆದಾಗ ಯಾವತ್ತೂ ಹೋಗಿಲ್ಲ. ಸೊ ಇಲ್ಲಿ BTM ಅಲ್ಲಿ ಅವರೇ ಮೇಳ ನಡೀತಿದೆ. ಸೊ ಯಾವ ಥರ ಏನು ಯಾವ ಥರ ಫುಡ್ಸ್ ಎಲ್ಲ ಇರುತ್ತೆ, ಎಷ್ಟೊಂದು ಐಟಮ್ಸ್ ಇರುತ್ತೆ. ಅಫ್ಕೋರ್ಸ್ ನಿಮಗೂ ಗೊತ್ತಿರುತ್ತೆ, ಅದೆಲ್ಲನೂ ತಿನ್ನೋಕ್ಕಾಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ತಿನ್ನೋದು. ನೋಡೋಣ ಗೈಸ್ ಹೇಗಿರುತ್ತೆ. ಇದು ನಾನು ಫಸ್ಟ್ ಟೈಮ್ ಅವರೆಕಾಳು ಮೇಳಾಗೆ ಹೋಗ್ತಾ ಇರೋದು. ಇಲ್ಲಿ ತನಕ ಎಲ್ಲೂ ಹೋಗಿಲ್ಲ ನಾನು. ಯೂಶ್ವಲಿ ನಂಗೆ ಇಷ್ಟ ಆಗಲ್ಲ, ಬಟ್ ನೋಡೋಣ. ಸೊ ಒಂದ್ಸಲ ಟ್ರೈ ಕೊಡೋಣ ಹೇಗಿರುತ್ತೆ ಅಂತ. ನೋಡೋಣ ಬನ್ನಿ ಗೈಸ್, ಲೆಟ್ಸ್ ಗೋ. ಹಾಯ್ ರಾಕಿ. ರಾಕಿ ಬರ್ತೀಯ ನೀನು? ಬರಬೇಡ ನಿಮಗೆ. ನಮ್ಮಪ್ಪ ಹಾಯ್ ಮಾಡು. ಇವತ್ತು ಫುಲ್ ಬ್ರೈಟ್ ಕಾಣುತ್ತೆ ಲೈಟ್ ಮಾಡಿ. ಹಾಂ, ನಾನು ಮತ್ತು ಅಮ್ಮ 3 ಜನ ಹೋಗ್ತಾರೆ. ಗೈಸ್ ಇದು ಬಂದ್ಬಿಟ್ಟು ಅಲ್ಲಿಗೆ ಬೌನ್ಸ್ ಆಗಿಬಿಟ್ಟು ಅದು ಕೆಳಗಡೆ ಇಟ್ಟಿದ್ದಾರೆ. ಗೈಸ್ ಇದನ್ನು ತಿಂತಾ ಇದ್ದೀನಿ. ಹಿಂದೆ ಯಾರೋ ಅದು ಬಾಲೆ ನೋಡಿ ಗೈಸ್, ಹೊಡೆದ್ಬಿಟ್ಟು ಗೆಲ್ತಾರೆ ಅಂದ್ಬಿಟ್ಟು ಭರವಸೆ ಮೇಲೆ ಇವ್ರನ್ನ ಕಳಿಸಿದ್ರೆ 1 ಬಾಲ್ನ ಟುಸುಕ್ ಮಾಡಿಬಿಟ್ಟು ಇನ್ನು 2 ಬಾಲಲ್ಲಿ ಹೊಡೆದ್ರು. ಇನ್ನು 2 ಕಪ್ಸ್ ಉಳಿದಿತ್ತು ಗೈಸ್. ಗೆದ್ದಿದ್ರೆ 100 ರೂಪಾಯಿ ನಮ್ದು ಹೋಯ್ತು ಗೈಸ್. ಹೋಗ್ಲಿ ಗೈಸ್, ಗೊಂಬೆ ಕ್ಯೂಟ್ ಆಗಿತ್ತು ಗೊತ್ತಾ ಗೈಸ್. ಓಕೆ ಗೈಸ್, ನೋಡಿ ಗೈಸ್, ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ, ಕಾಂಪಿಟೇಷನ್ಸ್ ಎಲ್ಲ ನಡೀತಿತ್ತು. ಸೊ ಇವಾಗ ಫುಡ್ ಸೆಕ್ಷನ್ ಬಂದಿದ್ದೀವಿ ಗೈಸ್. ಇಷ್ಟೆಲ್ಲ ಐಟಮ್ಸ್ ಇರುತ್ತೆ. ಮಸಾಲೆ ಬಜ್ಜಿ, ಅವರೆಬೇಳೆ ಮಸಾಲೆ ಕ್ಯಾಪ್ಸಿಕಮ್, ಅವರೆಬೇಳೆ ಚಿತ್ರಾನ್ನ, ಇನ್ನೂ ಅಷ್ಟೊಂದು ಐಟಮ್ಸ್ ಇದೆ ಗೈಸ್. ಸೊ ನಾವಿಲ್ಲಿ ಪಕೋಡ ಆ್ಯಂಡ್ ಮಸಾಲೆ ಕ್ಯಾಪ್ಸಿಕಮ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ ಗೈಸ್. ಇದು ಅವರೆಕಾಳು ಪಕೋಡ ಆ್ಯಂಡ್ ಏನಿದು ಅವರೆಕಾಳು ಕ್ಯಾಪ್ಸಿಕಮ್ ಬಜ್ಜಿ. ಓಕೆ, ತಿನ್ಬಿಟ್ಟು ಹೇಳಿ. ನೀವು ತಿನ್ನಿ ಫಸ್ಟ್. ಹೇಗಿದೆ? ಚೆನ್ನಾಗಿದೆ. ಮಾಮೂಲಿ ಸಿಂಪಲ್ ದೊಣ್ಣಮೆಣ್ಸಿಕಾಯಿ ಬಜ್ಜಿಗೆ ಒಂದು 4 ಅವರೆಕಾಳು ಹಾಕ್ಬಿಟ್ಟು ಈರುಳ್ಳಿ ಕ್ಯಾರೆಟ್ ಹಾಕ್ಬಿಟ್ಟು ನೀನೇನು ವ್ಯತ್ಯಾಸ ಇಲ್ಲ. ಇದೇ ಅವರೆಕಾಳು ಬಜ್ಜಿ ಅಂತ ಸುಮ್ಮನೆ ಜನ ಅಜೀಬ್ ಆಗ್ಬಿಡ್ತಾರೆ, ಇದೇನೋ ಹೊಸ ಅದು ಅಂದ್ಕೊಂಡು. ಸರಿ, ನೀನು ನೋಡು ಪಕೋಡ. ಅವರೆಕಾಳು ಪಕೋಡ ಮಾಮೂಲಿ ನಾವು ಪಕೋಡ ಮಾಡೋ ಥರ ಇದೆ. ಸುಮ್ಮನೆ ಒಂದು ಸ್ವಲ್ಪ ಜೋರಾಗಿ ಹೇಳು, ಬ್ಯಾಕ್ಗ್ರೌಂಡ್. ಅವರೆಕಾಳು ಪಕೋಡ ಮಾಮೂಲಿ ನಾವು ಮಾಡೋ ಥರನೇ ಇದೆ. ಅದೇ ಒಂದು 4 ಅವರೆಕಾಳು ಹಾಕಿದ್ದಾರೆ, ಅಷ್ಟೇ ವ್ಯತ್ಯಾಸ. ಒಂಚೂರು ಈರುಳ್ಳಿ ನೋಡೋಣ. ಪಕೋಡದಲ್ಲಿ ಈರುಳ್ಳಿ ಜೊತೆಗೆ ಅವರೆಕಾಳು ಇರೋದ್ರಿಂದ ಮಧ್ಯ ಕರ್ರಮ್ ಅಂತ ಅಲ್ಲಿಗೆ ಇದು ಶಬ್ದ ಬರುತ್ತೆ, ಅಷ್ಟು ಬಿಟ್ಟರೆ ವ್ಯತ್ಯಾಸ ಏನಿಲ್ಲ.
ಬರ್ತಿಲ್ಲ 2 ಐಟಮ್ ಸರಿ. 2 ಐಟಮು ಸೇರಿ 110 ರೂಪಾಯಿ ಅಂತಾರೆ. 110 ಬರ್ತಿಲ್ಲ. ಸಾರಿ ಗೈಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಕೇಳ್ತಾ ಇದೆ. ಮೈಕ್ ತಂದಿಲ್ಲ ನಾನು. ಸೊ ಅವ್ರು ಕೊಟ್ಟಿರೋ ಹೈಪ್ಗೆ ಇಟ್ಸ್ ನಾಟ್ ಡಿಶ್. ಗೈಸ್, ಇದು ಅವರೆಕಾಳು ಪಾಪಡ್ ಮತ್ತು ಇದು ಅವರೆಕಾಳು ದಹಿ ಪುರಿ. ಇದು ಮಸಾಲೆ ಪಪ್ಪಡ್ಡು ತುಂಬ ಚೆನ್ನಾಗಿದೆ. ಮೇಲ್ಗಡೆ ಮಿಕ್ಸ್ಚರು, ಈರುಳ್ಳಿ ಮತ್ತು ಅವರೆಕಾಳು, ಕರ್ದಿದ್ದ ಅವರೆಕಾಳೆಲ್ಲ ಉದುರಿಸಿದ್ದಾರೆ. ಮತ್ತು ಖಾರ, ಚಿಲ್ಲಿ ಪೌಡ್ರು, ಒಂಚೂರು ಉಪ್ಪು ಹಾಕಿದ್ದಾರೆ. ಭಾಳ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ, ಸೂಪರ್. ಅದು ಅವರೆಬೇಳೆ ವಡೆ. ಸೂಪರ್ ಆಗಿದೆ, ಚೆನ್ನಾಗಿದೆಯಾ? ಮಸಾಲೆ ಸೂಪರ್ ಆಗಿದೆ. ಅವರೆಬೇಳೆ ತೋರಿಸಿ. ಇದು ಅವರೆಕಾಳು ದಹಿ. ದಹಿ ಪುರಿ ಓಕೆನಾ? ಚೆನ್ನಾಗಿದೆಯಾ? ಓಕೆ ಓಕೆ. ದಹಿ ಪುರಿ ಚೆನ್ನಾಗಿದೆ. ಅವರೆಕಾಳು ಹಾಕಿದ್ರೆ ಕುರುಮ್ ಅಂತ ಇದು ಬರುತ್ತೆ. ಬೇರೆ ಏನೂ ಅಂತ ವ್ಯತ್ಯಾಸ ಕಾಣ್ತಿಲ್ಲ ಇದಕ್ಕೂ. ಇನ್ನೊಂಚೂರು ಖಾರ ಬೀಳ್ಬೋದಾಗಿತ್ತು. BTM ಅಲ್ಲಿ ನಿಮ್ಮ ದೊಡ್ಡ ಫ್ಯಾನು ಅವರು. ಅಮ್ಮ ಸಾಂಗ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವರು BTM ಲೇಔಟಲ್ಲಿ ಪರಿಚಯ ಇಲ್ದಿರೋ ವ್ಯಕ್ತಿ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೌನ್ಸಿಲರ್ ಆಗಲಿ, ಮಾಜಿ ಪೌರರಾಗಲಿ ಎಲ್ಲರ ಪರಿಚಯ. ಏನೇ ಇದ್ದರೂ ಅವ್ರು ಹೇಳಿದ್ರೆ ಕೆಲಸ ಆಗುತ್ತೆ. ನಮ್ಮದು ಮಾಡಬೇಕು. ಹಾಡು ಹಾಂ, ಅಮೇಜಿಂಗ್ ಹಾಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ನಾನು ಯಾವಾಗಲೂ ಬೇಜಾರಾದರೆ ಅದನ್ನೇ ಹಾಕೊಂಡು ಕೇಳ್ತೀನಿ. ಕೇಳಿ ಅಪ್ಪಂಗೆ ಎಷ್ಟು ಸಲ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊನ್ನೆ ಕೂಡ ಹೇಳೋದು. ಲಿರಿಕ್ಸು ಅಷ್ಟೇ ಚೆನ್ನಾಗಿ. ಥ್ಯಾಂಕ್ ಯು. ಆ ಥರ ಹಾಡು ತುಂಬಾ ಇದೆ. ಅದನ್ನು ನಾನು ಎಲ್ಲರೂ ಯೂಸ್ ಮಾಡ್ಬೋದು. ಆ ಥರ ಇದೆ, ಚೆನ್ನಾಗಿದೆ. ಅವಳೂನೇ ಬಂದ್ಬಿಡುತ್ತೆ. ಸಖತ್ ಡಿಮ್ಯಾಂಡು ಇದಕ್ಕೆ. ಹೌದು, ಇದಕ್ಕೆ ರೊಟ್ಟಿ, ಇದಕ್ಕೆ ಬೊಮ್ಮನ್ಗಳು ಇನ್ನೇನು ಹುಡುಕ್ತಾರೆ. ಗೈಸ್, ಇದು ಅವರೆಬೇಳೆ ಐಸ್ ಕ್ರೀಮ್. ಮಿಕ್ಸ್ ಆಗ ಗೈಸ್, ಇದು ಅವರೆಬೇಳೆ ಐಸ್ ಕ್ರೀಮ್ ಅಂತೆ. ಏನು ಡಿಫ್ರೆನ್ಸ್ ಇಲ್ಲ ಗೈಸ್, ನಾರ್ಮಲ್ ಐಸ್ ಕ್ರೀಮೇ. ಅವರೆಬೇಳೆ ನಮ್ಮಪ್ಪ ನೋಡೋಣ ಅವರು. ನೀನು ಆ ಥರ ಎಕ್ಸ್ಪ್ರೆಷನ್ ಎಲ್ಲ ಏನಕ್ಕೆ ಕೊಡ್ತಾ ಇದೆಯಾ? ಏನಿಲ್ಲ, ಇದು ಏನು ನಾರ್ಮಲ್ ಐಸ್ ಕ್ರೀಮ್ ಥರನೇ ಇದೆ. ಒಂಚೂರು ಏನೋ ಮಿಕ್ಸ್ ಮಾಡಿದರೆ ಗ್ರೀನ್ ಕಲರ್ ಒಂಚೂರು ಟೇಸ್ಟ್ ವ್ಯತ್ಯಾಸ ಬಿಟ್ಟರೆ ನಾರ್ಮಲ್, ಆಲ್ಮೋಸ್ಟ್ 90% ನಾರ್ಮಲ್. ಐಸ್ ಕ್ರೀಮ್ ತಿನ್ನಂಗೆ ಆಗುತ್ತೆ. ಅಮ್ಮಂಗೆ ಕೊಡು. ಏನು ವ್ಯತ್ಯಾಸ ಇಲ್ಲ. ಆದರೂ ಇನ್ನೊಂದು ಸತಿ ಟೇಸ್ಟಿಗೋಸ್ಕರ ತಿಂತಾ ಇದ್ದೀವಿ ಅಷ್ಟೇ ಗೈಸ್. ಹಂಗೆ ಅನ್ಕೊಂಡೇ ತಿಂತಾರೆ. ನೀವು ಪಾರ್ಸಲ್ ಕೊಟ್ಟರೆ ತೊಗೊಂಡ್ಬರ್ತೀನಿ. ಸೇಮಾ ನೀನು ರಿವ್ಯೂನೋ? ಸೇಮ್ ರಿವ್ಯೂ. ಏನು ಅವರೇ ಬೇದು, ಏನು ಒಂಚೂರು ವಾಸನೆ ಇಷ್ಟದಲ್ಲಿ. ನಾರ್ಮಲ್ ವೆನಿಲಾ ಐಸ್ ಕ್ರೀಮ್ ಇದ್ದಂಗಿದೆ ಅಷ್ಟೇ. ಇದೇನು ಅವರೇ ಅಲ್ಲ ಗೈಸ್, ಅಟ್ಲೀಸ್ಟ್ ನಾವು ಒಳ್ಳೆ ಟೇಸ್ಟ್ ಇಲ್ಲ ಅಂತ ಹೇಳಿದ್ರು, ವಾಸನೆ ಹೌದು, ಚೆನ್ನಾಗಿಲ್ಲ. ತಪ್ಪಿಟ್ಟು ನಾನೇ ತಿನ್ನಬೇಕು. ಅಲ್ಲ ನೋಡಿ, ಟೈಮ್ ಆಗ್ತಾ ಇದ್ರು ಇಟ್ಸ್ ಆಲ್ಮೋಸ್ಟ್ 9:30. ನೋಡಿ ಜನ ರಶ್ ಇನ್ನೂ ಬರ್ತಾನೆ ಇದ್ದಾರೆ. ಎಲ್ಲ ಮುಗೀತು. ಲಾಸ್ಟ್ ಎಂಡಿಂಗ್ ಗೈಸ್ ಎಲ್ಲ ಮುಗೀತು. ನೋಡಿದ್ರಲ್ಲ, ಇಷ್ಟೇ ಗೈಸ್, ಸಿಂಪಲ್ ಆ್ಯಂಡ್ ಕ್ಯೂಟ್ ಬ್ಲಾಗ್. ಅವರೆಬೇಳೆ ಮೇಳ. ನಾನು ಇಟ್ಟಿದ್ದ ಹೈಪ್ಗೆ ಲೈಕ್ ನ್ಯಾಷನಲ್ ಗ್ರೌಂಡ್ಸಲ್ಲೆಲ್ಲ ನಡೀತಲ್ಲ, ಅಲ್ಲೂ ನಾನು ಹೋಗಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಬಂದಿದ್ದು. ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ. ಆಲ್ಟು ನನಗೇನು ಇಷ್ಟ ಆಗಿಲ್ಲ ಗೈಸ್, ಟು ಬಿ ಫ್ರ್ಯಾಂಕ್. ಓಕೆ ಅನ್ಬೋದು. ಯಾವುದೋ 1-2 ಐಟಮ್ ಇಷ್ಟ ಆಯಿತು, ಅದು ಬಿಟ್ಟರೆ ನಂಗೆ ಇಷ್ಟ ಆಗಿ, ನನ್ನ ಒಪಿನಿಯನ್, ನಾನು ಹೇಳ್ತಾರೆ ಫ್ರ್ಯಾಂಕ್ ರಿವ್ಯೂ. ಸೊ ಹೇಳೋಣ, ನನಗೆ ಯಾರು ಕೇಳಿದ್ರೆ ಅಥವಾ ಏನಂತಂದರೆ, ಹೋಗಿ ನೀವು ಯಾರ್ಯಾರೆಲ್ಲ ಟ್ರೈ ಮಾಡಿಲ್ವೋ ಹೋಗಿ ಟ್ರೈ ಮಾಡ್ಬೋದು. ಬಟ್ ಮತ್ತೆ ಬಂದು ತಿನ್ನೋದು ಅಂತ ನನಗೇನೋ ಕೇಳಿದ್ರೆ ನಾನು ಖಂಡಿತ ಬರೋಲ್ಲ. ಸೊ ನಮ್ಮ ಅಪ್ಪ ಅಮ್ಮನ ಕೇಳೋಣ ಬನ್ನಿ ಗೈಸ್, ಅವ್ರಿಗೇನು ಇಷ್ಟ ಆಯ್ತಾ ಇಲ್ವಾ? ಹೆಂಗಿತ್ತು?
ಚೆನ್ನಾಗಿತ್ತು ಬಟ್ ರೇಟು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಹಾಂ ಇಷ್ಟೊಂದು ಕಾಸ್ಟ್ಲಿ ಇಡಬಾರ್ದಾಗಿತ್ತು. ಇನ್ನೊಂದು 20 ರೂಪಾಯಿ 30 ರೂಪಾಯಿ ರೇಂಜ್, ಒಂದು 10 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಮಾಡಿದ್ರೆ ಇನ್ನೂ ವ್ಯಾಪಾರ ಜಾಸ್ತಿ ಆಗೋದು. 50 ರೂಪಾಯಿ ಒಂದು ಜ್ಯೂಸ್ ಅಂದರೆ 80 ರೂಪಾಯಿ, ಆಮೇಲೆ 100 ಮೂಡ್ದಾಗೆ 40 ರೂಪಾಯಿ, ಗಿರಿಮಿಟ್ಟಿಗೆ 80 ರೂಪಾಯಿ. ಇದು ವಿಪರೀತ ಆಯಿತು. ಈ ಒಂದು ಫಸ್ಟ್ ಟೈಮ್ ಅವ್ರು ಮಾಡಿರೋದ್ರಿಂದ ಜನನ ಅವ್ರು ಅಟ್ರಾಕ್ಟ್ ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ರೇಟ್ ಕಡಿಮೆ ಮಾಡ್ಬೋದಾಗಿತ್ತು. ಯಾಕೆ ಇಷ್ಟೊಂದು ಇಟ್ಟರು ರೇಟ್ ವೈಸಲ್ಲಿ ಅಂತ ಗೊತ್ತಿಲ್ಲ. ಆದರೆ ಇದು ಒಂದು ತಿಂಡಿ ಮೇಳ ಆದ್ದರಿಂದ ಸೊ ಮಾರ್ಕ್ಷ ಅವರು ಚೆನ್ನಾಗಿ ವ್ಯಾಪಾರ ಆಗಲಿ ಅಂತಲೇ ಇಟ್ಟಿದ್ದಾರೆ ಅಂತ ಒಂದು ಉದ್ದೇಶ ಗೈಸ್ ಹೇಳಿ ಬಿಸ್ನೆಸ್ ಸ್ಟ್ರಾಟಜಿ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಡ್ಯಾಡಿನ. ಓಕೆ ಮಾಮ್, ಯೋರ್ ರಿವ್ಯೂ. ಓಕೆ ಬಾಯ್, ಸಿ ಯು ಗೈಸ್, ಗುಡ್ ನೈಟ್. ಇರೋ ನಿಮಿಷ. ಹಾಂ ಪರವಾಗಿಲ್ಲ, ಆದರೆ ಓಕೆ ಇತ್ತು. ನನಗೆ ಮಸಾಲೆ ಪಪ್ಪಡ್ ಒಂದು ಇಷ್ಟ ಆಯ್ತು, ಚೆನ್ನಾಗಿತ್ತು. ಬಟ್ ಬೇರೆದೆಲ್ಲ ಓಕೆ ಅಂತ ಏನು ಹೊಗಳ್ಕೊಳಂಗಿಲ್ಲ. ಒಂದ್ಸಲಿ ಬಂದು ವಿಸಿಟ್ ಮಾಡ್ಬೋದು ಅಷ್ಟೇ ಗೈಸ್, ನಂದು ಅದೇ ಒಪಿನಿಯನ್. ಸೊ ಈ ಬ್ಲಾಗ್ ಇಷ್ಟ ಆಗಿರೋದು ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್, ಗುಡ್ ನೈಟ್, ಸಿ ಯು ಗೈಸ್. ಬಾಯ್ ಗೈಸ್.